ನಮ್ಮ ರಾಜಧಾನಿ ಹೊತ್ತಿ ಉರಿತಾ ಇದೆ. ಅದೆಷ್ಟೋ ಸ್ಟೂಡೆಂಟ್ಸ್ಗಳು ಅವರ ಪೋಷಕರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿ ಇವತ್ತಿಗೆ 24 ದಿವಸ. ನಮಸ್ಕಾರ ಸ್ನೇಹಿತರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಜಾತಿ ಮತ ಅಂತ ನೋಡದೆ ಅದೆಷ್ಟೋ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಒಗ್ಗಟ್ಟಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರದ ಕಡೆಯಿಂದ ಇಲ್ಲಿ ತನಕ ಯಾವುದೇ ಒಂದು ಪ್ರತಿಕ್ರಿಯೆ ಬಂದಿಲ್ಲ ಅನ್ನೋದು ವಿಷಾದಕರ. ಬದಲಾಗಿ 163 ಸೆಕ್ಷನ್ ಅನ್ನ ಜಾರಿಗೊಳಿಸಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ. ಮಕ್ಕಳ ಭವಿಷ್ಯಕ್ಕಾಗಿ ನಡೀತಾ ಇರೋ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ದೇಶದಲ್ಲಿ ಗಣ್ಯ ವ್ಯಕ್ತಿಗಳು ಅನ್ಕೊಂಡಿರೋರು ಎಷ್ಟು ಜನ ಭಾಗವಹಿಸಿದ್ದಾರೆ, ಅಟ್ ಲೀಸ್ಟ್ ಇವರ ಪರವಾಗಿ ಎಷ್ಟು ಜನ ವಾಯ್ಸ್ ಅನ್ನ ರೈಸ್ ಮಾಡಿದ್ದಾರೆ? ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಅಷ್ಟೇ. ಎಲ್ಲಿದ್ದಾರೆ ನಿಮ್ಮ ಸಿನಿಮಾ ಹೀರೋಸ್ಗಳು? ಎಲ್ಲಿ ಹೋದ್ರು ನಿಮ್ಮ ರ್ಯಾಪ್ ಸಿಂಗರ್ಸ್ಗಳು? ಯಾರು ಇಲ್ಲ. ಬದಲಾಗಿ ಸಿನಿಮಾದಲ್ಲಿ ವಿಲನ್ ಅಂತ ಕಾಣಿಸ್ಕೊಳ್ಳುವಂತ ಒಬ್ಬ ವ್ಯಕ್ತಿ ನೋಡಿಲಿ, ಪ್ರಕಾಶ್ ರಾಜ್ ಸರ್ ಅವರು. ಬಿಗ್ ಸಲ್ಯೂಟ್ ಸರ್. ಅಚ್ಚರಿಯ ವಿಷಯ ಏನು ಅಂತಂದ್ರೆ, ನಾವು ನೀವೆಲ್ಲರೂ ಭಯೋತ್ಪಾದಕರು ಅಂತ ಕರೆಯುವ ಒಬ್ಬ ಮುಸ್ಲಿಂ ವ್ಯಕ್ತಿ ಒಬ್ಬ ಹಿಂದೂ ಸ್ವಾಮೀಜಿಯನ್ನ ಏನ್ ಮಾಡ್ತಾ ಇದ್ದಾನಂತ ನೋಡಿದೀರಾ? ಒಮ್ಮೆ ನೋಡ್ಕೊಂಡ್ ಬರೋಣ ಬನ್ನಿ. ಒಬ್ಳು ತಾಯಿ ಹೇಳ್ತಾಳೆ, ನಾನು ಮತ್ತೆ ನನ್ನ ಮಗ ಇಬ್ರು ಈ ಪ್ರತಿಭಟನೆಯ ಭಾಗವಾಗಿದ್ದೇವೆ ಅಂಡ್ ಆಲ್ಸೋ ನನ್ನ ಗಂಡ ಇದೇ ದೆಹಲಿಯಲ್ಲಿ ಪೊಲೀಸ್ ಆಗಿದ್ದಾರೆ. ನಾನು ಈ ಪ್ರತಿಭಟನೆಯಲ್ಲಿ ಖಂಡಿತವಾಗಿ ಮುಂದೆ ಹೋದಾಗ ನನ್ನನ್ನು ತಡೆಯಕ್ಕೆ ನನ್ನ ಗಂಡ ಮುಂದಿಂದ ಬರ್ತಾರೆ. ಅವಾಗ ನಾನು 1 ಇಂಚ್ ಕೂಡ ಹಿಂಜರಿಯಲ್ಲ. ನಿಜವಾಗ್ಲೂ ನೋಡುವಾಗ ಈ ಗೂಸ್ ಬಂಪ್ಸ್ ಅನ್ನೋದಿದೆ ಅಲ್ವಾ. मेरा बेटा भी यहाँ है, मैं भी यहाँ हूँ और मेरे हस्बैंड दिल्ली पुलिस में वो भी यहाँ है. तीनों आए हैं और तीनों की लड़ाई वो, अगर हम आगे बढ़ेंगे तो वो हमें रोकेंगे. पत्नी जा रही है, पति रोक रहा है, ये एक मिसाल बनेगी अब कि मैं आगे जाऊँ और वो मुझे रोके. तब पता चलेगा एक बेटे की माँ का जज्बा. ಒಬ್ಳು ವಿದ್ಯಾರ್ಥಿನಿ ಹೇಳ್ತಾಳೆ, ನಾನು UPSC ಎಕ್ಸಾಮ್ಗೋಸ್ಕರ ಪ್ರಿಪರೇಷನ್ ಮಾಡ್ತಾ ಇದ್ದೆ, ಆದ್ರೆ ಇಲ್ಲಿನ ಪೊಲೀಸರನ್ನ ನೋಡಿ ನನಗೆ ಮನಸ್ಸೇ ಹೊರಟೋಯ್ತು, ನಾನು ಪೊಲೀಸ್ ಆಗಲ್ಲ ಅಂತ. पुलिस वालों को देखिए, UPSC की प्रिपरेशन करेंगे, अब मन नहीं कर रहा. अगर मैं बाई चांस सिविल सर्विसेज की तैयारी करके उसमें पहुंच गई, मैं कैसे रहूंगी इनके बीच में? ನಮ್ಮ ದೇಶದಲ್ಲಿ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವವರ ಬಾಯಿಯನ್ನ ಮುಚ್ಚಿಸಲಾಗುತ್ತೆ. ಆತರ ಎಷ್ಟು ಬಾಯಿಯನ್ನ ನೀವು ಮುಚ್ಚಿಸಬಹುದು? ಪ್ರತಿಯೊಂದು ಬಾಯಿಯನ್ನ ನೀವು ಮುಚ್ಚಿಸುವಾಗ ಕೂಡ ಈ ಸೋನಂ ವಾಂಗ್ಚುಕ್ ಅಂತ ಮಹಾನ್ ವ್ಯಕ್ತಿಗಳು ಹುಟ್ಟಿ ಬರ್ತಾನೆ ಇರ್ತಾರೆ. ಮಕ್ಕಳ ಭವಿಷ್ಯದ ವಿಷಯದಲ್ಲಿ ಕೂಡ ನಾವು ಜಾತಿ ಮತ ಪಕ್ಷ ಅಂತ ಹೇಳಿ ಭೇದ ಭಾವ ಮಾಡಿ ಅಂಧರಂತೆ ಸುಮ್ಮನೆ ಕುತ್ಕೊಂಡಿದ್ರೆ ನಮ್ಮ ಮಕ್ಕಳ ಫ್ಯೂಚರ್ ಏನಾಗ್ಬೋದು? ಒಮ್ಮೆ ಯೋಚನೆ ಮಾಡಿ ನೋಡಿದೀರಾ? ತಪ್ಪನ್ನ ತಪ್ಪು ಅಂತ ಹೇಳೋಕು ಭಯ ಪಡೋದಾದ್ರೆ ನಾವು ಮನುಷ್ಯರಾಗಿ ಹುಟ್ಟಿ ಏನು ಪ್ರಯೋಜನ ಅಲ್ವಾ? ಸೋಷಿಯಲ್ ಮೀಡಿಯಾಗಳ ಇನ್ಫ್ಲುಯೆನ್ಸರ್ಗಳೇ, ಎಲ್ಲಾ ವಿಡಿಯೋಸ್ ಕೂಡ ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಮಾತ್ರ ಬೇಡ. ಇಂತಹ ಅನ್ಯಾಯಗಳ ವಿರುದ್ಧ ನಿಮ್ದು ಒಂದು ಧ್ವನಿ ಇರಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್.